ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಅಂದಿನ 1947 ಸ್ವಾತಂತ್ರ್ಯ ಸಂಭ್ರಮದ ಸಂದರ್ಭದಲ್ಲಿ ದುಂಜು ಮೇಜಿನ ಸಭೆ ನಡೀತಾ ಇರ್ತದೆ. ಆ ಒಂದು ಸಭೆಯಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು 1949ರಲ್ಲಿ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ 2 ವರ್ಷ 11 ತಿಂಗಳು 18 ದಿನ ಸಮಯಾವಕಾಶ ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಅತಿ ಹಿಂದುಳಿದ ವರ್ಗವನ್ನು ಮುನ್ನೆಲೆಗೆ ತರುವ ಒಂದು ನಿಟ್ಟಿನಲ್ಲಿ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಎಲ್ಲ ಸಂವಿಧಾನಗಳನ್ನು ಓದಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಅಂಕುಡೊಂಕುಗಳನ್ನು ತಿದ್ದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನಾಂಗಕ್ಕೆ ಕಟ್ಟಕಡೆಯ ವ್ಯಕ್ತಿಯನ್ನು ಸಹ ಮುಖ್ಯವಾಹಿನಿಗೆ ತರಬೇಕಾದ್ರೆ ಈ ಭಾರತಾಂಬೆಯನ್ನು ಯಾವ ರೀತಿ ಹೊಸ ಬಟ್ಟೆಯನ್ನು ಹೊಲಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನು ಅವರು ಎಷ್ಟು ಅಚ್ಚುಕಟ್ಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಸಂವಿಧಾನವನ್ನು ರಚನೆ ಮಾಡಿ ಭಾರತಕ್ಕೆ ಏನು ಅಂಕುಡೊಂಕುಗಳು ಏನಿತ್ತು ಅದನ್ನೆಲ್ಲ ಸರಿಪಡಿಸಿ ನೆಟ್ಟು ಬೋಲ್ಟ್ಗಳನ್ನೆಲ್ಲ ಟೈಟ್ ಮಾಡಿ ಭಾರತಾಂಬೆಗೆ ಹೊಸ ಬಟ್ಟೆಯನ್ನು ಹೊಲಿದು 1949 ನವೆಂಬರ್ 26ರಂದು ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಏನಿದ್ರು ಅವರಿಗೆ ಅರ್ಪಿಸಿದಂಥ ದಿನ. ಇದನ್ನು 2014 ಮೋದಿ ನೇತೃತ್ವದ ಸರ್ಕಾರ ಸಂವಿಧಾನ ದಿವಸ್ ಅಂತ ಹೇಳ್ಬಿಟ್ಟು 2014ರಲ್ಲಿ ಘೋಷಣೆ ಮಾಡುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲ್ಲ ಶಾಲಾ ಕಾಲೇಜುಗಳಲ್ಲಿಯೂ ಎಲ್ಲ ಇಲಾಖೆಗಳಲ್ಲಿಯೂ ಇವತ್ತಿನ ಸಂವಿಧಾನ ಸಮರ್ಪಣಾ ದಿನ ಅಂತ ಆಚರಣೆ ಮಾಡ್ತೀವಿ. ಇದನ್ನು 1950 ಜನವರಿ 26ರಂದು ಈ ಸಂವಿಧಾನವನ್ನು ಜಾರಿಗೆ ತರುತ್ತೆ. ಭಾರತ ಸರ್ಕಾರ ಅಂದಿನಿಂದ ಇಂದಿನವರೆಗೂ ಸಮರ್ಪಕವಾಗಿ ಸಂವಿಧಾನ ಜಾರಿಯಲ್ಲಿರುತ್ತೆ. ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವಿಶ್ವಜ್ಞಾನಿ ಅಂತ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಒಪ್ಕೊಂಡ್ರು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಕೆಲವು ಮುಟ್ಟಾಳರು, ಕೆಲವು ಜಾತಿವಾದಿಗಳು, ಕೆಲವು ಕೋಮುವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿಟ್ಟಿದೆ. ಇದು ದೊಡ್ಡ ದುರಂತ. ಇದರಿಂದ ಆಚೆ ಬರಬೇಕು.